ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕೀಯದಲ್ಲಿ ಒಂದು ಸಮಸ್ಯೆ ಬಗೆಹರಿತು ಅಂತ ನಾವು ಅಂದ್ಕೊಳ್ಳುವಷ್ಟರಲ್ಲಿಯೇ ಆ ಸಮಸ್ಯೆಯ ಬೂದಿಯಿಂದ ಮತ್ತೊಂದು ಭಾರಿ ದೊಡ್ಡ ವಿವಾದವನ್ನ ಸೃಷ್ಟಿಸುವ ಕಲೆ ಕೇವಲ ನಮ್ಮ ರಾಜಕಾರಣಿಗಳಿಗೆ ಮಾತ್ರ ಕರಗತವಾಗಿದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ ನೀಟ್ ಪರೀಕ್ಷಾ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ತಕ್ಷಣ ಆ ವಿವಾದ ಇಲ್ಲಿಗೆ ಅಂತ್ಯವಾಯಿತು ಅಂತ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ತು ಅಂತ ಇಡೀ ದೇಶ ಭಾವಿಸಿತ್ತು. ಆದ್ರೆ ವಾಸ್ತವ ಕಂಪ್ಲೀಟ್ ಆಗಿ ಭಿನ್ನವಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಈ ಇಡೀ ಪ್ರಹಸನದ ಅಂತ್ಯವಲ್ಲ, ಬದಲಾಗಿ ಇದು ಸಂಸತ್ ಭವನದ ಒಳಗೆ ನಡೀತಾ ಇರುವಂತಹ ಒಂದು ಬೃಹತ್ ರಾಜಕೀಯ ಕುರುಕ್ಷೇತ್ರದ ಆರಂಭವಷ್ಟೇ ಎನ್ನುವ ಆಘಾತಕಾರಿ ಸತ್ಯ ಇದೀಗ ನಮ್ಮ ಕಣ್ಣೆದುರು ಅನಾವರಣಗೊಳ್ತಾ ಇದೆ. ಹೌದು, ಜಂತರ್ ಮಂತರ್ ನಲ್ಲಿದ್ದ ರಾಜಕೀಯ ಕಾವು ಇದೀಗ ನೇರವಾಗಿ ಸಂಸತ್ ಭವನದ ಒಳಗೆ ಶಿಫ್ಟ್ ಆಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವ ಭ್ರಷ್ಟರ ಹೆಡೆಮುರಿ ಕಟ್ಟಲು ಕೇಂದ್ರ ಸರ್ಕಾರ ಒಂದು ಅತ್ಯಂತ ಕಠಿಣವಾದ ಹೊಸ ಕಾನೂನನ್ನ ಅಂದ್ರೆ ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನ ಸಂಸತ್ನಲ್ಲಿ ಮಂಡಿಸಿದೆ. ಈ ಬಿಲ್ ಪಾಸ್ ಆದ್ರೆ ಇಡೀ ಶಿಕ್ಷಣ ಮಾಫಿಯಾ ಕಂಪ್ಲೀಟ್ ಆಗಿ ಧೂಳಿಪಟವಾಗುವುದು ಗ್ಯಾರಂಟಿ. ಆದ್ರೆ ಇದೇ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಒಂದು ಹೊಸ ಖ್ಯಾತಿಯನ್ನು ತೆಗೆದಿದ್ದಾರೆ. ದೆಹಲಿ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಮಾಡಿದ ದೌರ್ಜನ್ಯದ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟನೆ ನೀಡಬೇಕು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದ ಯುವಕರ ಕ್ಷಮೆಯಾಚಿಸಬೇಕು ಅಂತ ಪಟ್ಟು ಹಿಡಿದು ಇಡೀ ಸಂಸತ್ನ ಕಲಾಪವನ್ನ ಕಂಪ್ಲೀಟ್ ಆಗಿ ಸ್ತಬ್ಧಗೊಳಿಸಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಂದಿರುವಂತಹ ಈ ಹೊಸ ಆಂಟಿ ಪೇಪರ್ ಲೀಕ್ ಕಾನೂನಿನಲ್ಲಿ ಅಡಗಿರುವಂತಹ ಕಠಿಣ ನಿಯಮಗಳು ಏನೇನು, ವಿದ್ಯಾರ್ಥಿಗಳಿಗೆ ಒಳಿತಾಗುವ ಈ ಬಿಲ್ ಅನ್ನ ಪಾಸ್ ಮಾಡಲು ಬಿಡದೆ ಕಾಂಗ್ರೆಸ್ ನಾಯಕರು ಗದ್ದಲ ಸೃಷ್ಟಿಸ್ತಾ ಇರುವುದರ ಹಿಂದಿರುವಂತಹ ಆ ಅಸಲಿ ರಾಜಕೀಯ ಲೆಕ್ಕಾಚಾರವಾದರೂ ಏನು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರವೂ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಜೀವಂತವಾಗಿಡಲು ಹೆಣೆದಿರುವಂತಹ ಆ ಹೊಸ ರಣತಂತ್ರ ಎಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿರುವುದು ಮುಂಬರುವ ಚುನಾವಣೆಗಳಿಗಾಗಿ ಮಾಡಿಕೊಂಡಿರುವಂತಹ ಪ್ಲಾನ್ ಆಗಿದ್ಯಾ? ಈ ಗದ್ದಲಗಳ ನಡುವೆ ಅಮಿತ್ ಶಾ ಅವರು ವಹಿಸಿಕೊಂಡಿರುವಂತಹ ನಿಗೂಢ ಮೌನದ ರಹಸ್ಯವಾದರೂ ಏನೇನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಸಂಸತ್ನ ಒಳಗೆ ಹೈಡ್ರಾಮಾ, ಹೊಸ ಕಾನೂನಿನ ಅಸಲಿ ತಾಕತ್ತು ಮತ್ತು ಕಾಂಗ್ರೆಸ್ ನಾಯಕರ ಹೊಸ ಖ್ಯಾತಿಯ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತನು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕಾಗಿ ಈ ಹೊಸ ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ನಿಮ್ಗನ್ಸುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಜಾರಿಗೆ ತರ್ತಾ ಇರುವಂತಹ ಈ ಆಂಟಿ ಪೇಪರ್ ಲೀಕ್ ಬಿಲ್ಗೆ ನಿಮ್ಮ ಸಪೋರ್ಟ್ ಇದ್ರೆ ಐ ಸಪೋರ್ಟ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ರಾಜಕೀಯದಲ್ಲಿ ನೀವು ಎದುರಾಳಿಗೆ ಒಂದು ಇಂಚು ಜಾಗ ಬಿಟ್ಟುಕೊಟ್ರೆ ಅವರು ಇಡೀ ಸಾಮ್ರಾಜ್ಯವನ್ನೇ ಆಕ್ರಮಿಸಿಕೊಳ್ಳಲು ಬರ್ತಾರೆ ಎನ್ನುವ ಮಾತಿದೆ. ದೆಹಲಿಯಲ್ಲಿ ನಡೆದಿದ್ದು ಕೂಡ ಇದೆ. ವಿರೋಧ ಪಕ್ಷಗಳ ಮತ್ತು ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಂಡ ತಕ್ಷಣ ಪರಿಸ್ಥಿತಿ ತಿಳಿಯಾಗುತ್ತೆ ಅಂತ ಆಡಳಿತ ಯಂತ್ರ ಭಾವಿಸಿತ್ತು. ಆದ್ರೆ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಇದು ಭಾರಿ ದೊಡ್ಡ ಬೂಸ್ಟರ್ ಡೋಸ್ ನೀಡಿದಂತಾಗಿದೆ. ಸರ್ಕಾರ ಒಂದು ಹೆಜ್ಜೆ ಹಿಂದಿಟ್ಟಿದೆ ಅಂದ್ರೆ ಅದನ್ನ ಮತ್ತಷ್ಟು ಕಟ್ಟಿಹಾಕಲು ಇದೇ ಸರಿಯಾದ ಸಮಯ ಅಂತ ನಿರ್ಧರಿಸಿರುವಂತಹ ವಿಪಕ್ಷಗಳು ಜಂತರ್ ಮಂತರ್ ನಲ್ಲಿದ್ದ ತಮ್ಮ ಹೋರಾಟದ ಅಸ್ತ್ರವನ್ನ ನೇರವಾಗಿ ಸಂಸತ್ ಭವನದ ಒಳಗೆ ತೆಗೆದುಕೊಂಡು ಹೋದ್ರು. ಕೇವಲ ಒಬ್ಬ ಸಚಿವರ ರಾಜೀನಾಮೆ ನಮಗೆ ಸಾಲದು, ಇಡೀ ಸರ್ಕಾರವೇ ತಲೆಬಾಗಬೇಕು ಎನ್ನುವ ಹಠಕ್ಕೆ ವಿಪಕ್ಷಗಳು ಬಿದ್ದಿವೆ. ವಿಪಕ್ಷಗಳ ಈ ಆಕ್ರಮಣಕಾರಿ ನಡೆಯನ್ನ ಸಮರ್ಥವಾಗಿ ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಪ್ರಬಲವಾದ ಬ್ರಹ್ಮಾಸ್ತ್ರವನ್ನ ತೆಗೆದು ಪ್ರಯೋಗಿಸಿದ್ದಾರೆ. ಅದುವೇ ನೂತನ ಆಂಟಿ ಪೇಪರ್ ಲೀಕ್ ಬಿಲ್. ಈ ಹೊಸ ಮಸೂದೆಯು ಭಾರತ ಶಿಕ್ಷಣ ಇತಿಹಾಸದಲ್ಲಿಯೇ ಅತ್ಯಂತ ಕಠಿಣವಾದ ಮತ್ತು ಐತಿಹಾಸಿಕವಾದ ಕಾನೂನಾಗಿದೆ. ಈ ಮಸೂದೆಯ ಪ್ರಕಾರ ಭವಿಷ್ಯದಲ್ಲಿ ನಡೆಯುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ರೆ, ಅಕ್ರಮದಲ್ಲಿ ಭಾಗಿಯಾದ್ರೆ ಅಥವಾ ನಕಲಿ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಕೂರಿಸಿದರೆ ಅಂತಹ ಅಪರಾಧಿಗಳಿಗೆ ಕನಿಷ್ಠ 10 ವರ್ಷಗಳ ಕಠಿಣ ಜೈಲುವಾಸ ಮತ್ತು 1 ಕೋಟಿ ರೂಪಾಯಿಗಳಿಂದ 10 ಕೋಟಿ ರೂಪಾಯಿಗಳವರೆಗೆ ಭಾರಿ ದಂಡವನ್ನ ವಿಧಿಸುವ ಕಟ್ಟುನಿಟ್ಟಿನ ನಿಯಮವನ್ನ ಇದರಲ್ಲಿ ಸೇರಿಸಲಾಗಿದೆ. ಕೇವಲ ವ್ಯಕ್ತಿಗಳಷ್ಟೇ ಅಲ್ಲದೆ ಆ ಅಕ್ರಮದಲ್ಲಿ ಭಾಗಿಯಾಗಿರುವ ಪ್ರಿಂಟಿಂಗ್ ಪ್ರೆಸ್ಗಳು, ಕೋಚಿಂಗ್ ಸೆಂಟರ್ಗಳು ಮತ್ತು ಪರೀಕ್ಷಾ ಕೇಂದ್ರಗಳ ಆಸ್ತಿಯನ್ನ ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕಿಕೊಳ್ಳುವ ಅವಕಾಶವನ್ನ ಈ ಕಾನೂನು ತನಿಖಾ ಸಂಸ್ಥೆಗಳಿಗೆ ನೀಡುತ್ತೆ. ಈ ಹೊಸ ಕಾನೂನಿನ ಅತಿ ದೊಡ್ಡ ವಿಶೇಷತೆ ಏನಂದ್ರೆ ಅದು ತನಿಖೆ ವೇಗ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ವರ್ಷಾನುಗಟ್ಟಲೆ ನ್ಯಾಯಾಲಯದಲ್ಲಿ ಕೊಳಿತಾನೇ ಇರುತ್ತೆ. ಆದ್ರೆ ಈ ಹೊಸ ಮಸೂದೆಯಲ್ಲಿ ಅಂತಹ ಪ್ರಕರಣಗಳನ್ನ ತ್ವರಿತಗತಿಯ ನ್ಯಾಯಾಲಯಗಳ ಮೂಲಕ ಅಂದ್ರೆ ಫಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಕೇವಲ 3 ತಿಂಗಳ ಒಳಗೆ ಇತ್ಯರ್ಥಪಡಿಸುವ ಕಡ್ಡಾಯ ನಿಯಮವನ್ನ ತರಲಾಗಿದೆ. ಭ್ರಷ್ಟರಿಗೆ ಜಾಮೀನು ಸಿಗದಂತೆ ಕಠಿಣ ಶಿಕ್ಷೆಗಳನ್ನ ಅಳವಡಿಸಲಾಗಿದೆ. ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಇಡೀ ದೇಶದಲ್ಲಿ ಬೇರೂರಿರುವಂತಹ ಸಾವಿರಾರು ಕೋಟಿ ರೂಪಾಯಿಗಳ ಎಜುಕೇಶನ್ ಮಾಫಿಯಾದ ಎದೆಯಲ್ಲಿ ಅಕ್ಷರಶಃ ಭಾರಿ ದೊಡ್ಡ ನಡುಕವನ್ನ ಹುಟ್ಟಿಸಿದೆ. ವಿದ್ಯಾರ್ಥಿಗಳಿಗೆ ಇದೊಂದು ಭಾರಿ ದೊಡ್ಡ ವರದಾನವಾಗಿದೆ. ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಒಳ್ಳೆಯದಾಗುವಂತಹ ಕಾನೂನನ್ನು ತಂದಾಗ ವಿರೋಧ ಪಕ್ಷಗಳು ಅದಕ್ಕೆ ಬೆಂಬಲ ನೀಡಬೇಕಾಗಿತ್ತು. ಆದರೆ ಸಂಸತ್ನಲ್ಲಿ ನಡೀತಾ ಇರುವುದೇ ಬೇರೆ. ಈ ಹೊಸ ಬಿಲ್ ಅನ್ನು ಮಂಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸ್ತಾ ಇದ್ದಂತೆಯೇ ಕಾಂಗ್ರೆಸ್ ನಾಯಕರು ಭಾರಿ ದೊಡ್ಡ ಗದ್ದಲವನ್ನ ಶುರು ಮಾಡಿದ್ದಾರೆ. ಸಭಾಧ್ಯಕ್ಷರ ಪೀಠದ ಮುಂದೆ ಜಮಾಯಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕಲಾಪವನ್ನ ಕಂಪ್ಲೀಟ್ ಆಗಿ ಸ್ತಬ್ಧಗೊಳಿಸಿ ಯಾವುದೇ ಬಿಲ್ ಚರ್ಚೆಯಾಗದಂತೆ ತಡೆಯುವ ಪ್ರಯತ್ನಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಂದಿರುವಂತಹ ಕಾನೂನಿಗೆ ತಡೆಯೊಡ್ಡುವ ಮೂಲಕ ವಿರೋಧ ಪಕ್ಷಗಳು ಪರೋಕ್ಷವಾಗಿ ಶಿಕ್ಷಣ ಮಾಫಿಯಾವನ್ನ ರಕ್ಷಣೆ ಮಾಡ್ತಾ
ಆಗ್ತಾ ಇವೆಯಾ ಎನ್ನುವಂತಹ ಅನುಮಾನಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಚರ್ಚೆಯಾಗ್ತಾ ಇದೆ. ಈ ಬಿಲ್ ಅನ್ನು ತಡೆಯಲು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಒಂದು ಹೊಸ ವಿಷಯವನ್ನ ಮುನ್ನೆಲೆಗೆ ತಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾಯಿತು, ಈಗ ದೆಹಲಿ ಪೊಲೀಸರು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆಸಿದ ದೌರ್ಜನ್ಯದ ಬಗ್ಗೆ ಚರ್ಚೆಯಾಗಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ದೆಹಲಿ ಪೊಲೀಸರು ನೇರವಾಗಿ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವುದರಿಂದ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ನಿಂತು ಈ ದೌರ್ಜನ್ಯದ ಬಗ್ಗೆ ಇಡೀ ದೇಶಕ್ಕೆ ಸ್ಪಷ್ಟನೆ ನೀಡಬೇಕು. ಯೂನಿಫಾರ್ಮ್ ಇಲ್ಲದಂತಹ ಗೂಂಡಾಗಳನ್ನ ಬಿಟ್ಟು ವಿದ್ಯಾರ್ಥಿಗಳನ್ನ ಹೊಡೆಸಿದ್ದು ಯಾರು ಎಂಬುದಕ್ಕೆ ಉತ್ತರ ಸಿಗುವವರೆಗೂ ನಾವು ಕಲಾಪವನ್ನ ನಡೆಸಲು ಬಿಡೋದಿಲ್ಲ ಎನ್ನುವುದು ರಾಹುಲ್ ಗಾಂಧಿ ಅವರ ಹೊಸ ಖ್ಯಾತಿಯಾಗಿದೆ. ಕೇವಲ ಅಮಿತ್ ಶಾ ಅವರ ಸ್ಪಷ್ಟನೆಯಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನೇರ ಸಮರವನ್ನು ಸಾರಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿರುವಂತಹ ಎನ್ಟಿಎ ಸಂಸ್ಥೆಯ ವೈಫಲ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೇರ ಹೊಣೆಗಾರರು. ಹೀಗಾಗಿ ಪ್ರಧಾನಿಯವರು ಸಂಸತ್ನಲ್ಲಿ ನಿಂತು ಇಡೀ ದೇಶದ ಯುವಜನತೆಯ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಒಬ್ಬ ಪ್ರಧಾನಮಂತ್ರಿಯನ್ನ ಸಂಸತ್ನಲ್ಲಿ ಕ್ಷಮೆ ಕೇಳುವಂತೆ ಮಾಡುವುದು ರಾಜಕೀಯವಾಗಿ ಅವರಿಗೆ ನೀಡುವ ಭಾರಿ ದೊಡ್ಡ ಹೊಡೆತವಾಗುತ್ತೆ. ಇದು ಕೇವಲ ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯಲ್ಲ, ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಜೇಯ ಇಮೇಜ್ ಅನ್ನ ಕಂಪ್ಲೀಟ್ ಆಗಿ ಕುಗ್ಗಿಸುವ ಇಂಡಿಯಾ ಮೈತ್ರಿಕೂಟದ ಒಂದು ಅತ್ಯಂತ ವ್ಯವಸ್ಥಿತವಾದ ಷಡ್ಯಂತ್ರವಾಗಿದೆ. ವಿರೋಧ ಪಕ್ಷಗಳು ಈ ನೀಟ್ ವಿವಾದವನ್ನ ಅಷ್ಟು ಸುಲಭವಾಗಿ ಕೈಬಿಡದಿರಲು ಅಡಗಿರುವಂತಹ ಅಸಲಿ ಕಾರಣ ಭವಿಷ್ಯದ ರಾಜಕೀಯ ಲೆಕ್ಕಾಚಾರಗಳು. ಮುಂಬರುವ ದಿನಗಳಲ್ಲಿ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಭಾರಿ ದೊಡ್ಡ ವಿಧಾನಸಭಾ ಚುನಾವಣೆಗಳು ಎದುರಾಗ್ತಾ ಇದೆ. ಯುವಕರು ಮತ್ತು ವಿದ್ಯಾರ್ಥಿಗಳ ವೋಟ್ ಬ್ಯಾಂಕ್ ಈ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಲಿದೆ. ನೀಟ್ ವಿವಾದವನ್ನ ಎಷ್ಟು ದಿನಗಳ ಕಾಲ ಜೀವಂತವಾಗಿಡ್ತೀವೋ ಅಷ್ಟು ದಿನ ಯುವಕರ ಆಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧ ಇರುತ್ತೆ ಎನ್ನುವುದು ವಿಪಕ್ಷಗಳ ಲೆಕ್ಕಾಚಾರವಾಗಿದೆ. ಸರ್ಕಾರ ತಪ್ಪು ಮಾಡಿದೆ, ಅವರು ನಮ್ಮ ಕ್ಷಮೆ ಕೇಳಿದ್ರು ಎನ್ನುವ ಸಂದೇಶವನ್ನ ಯುವ ಜನತೆಗೆ ತಲುಪಿಸುವ ಮೂಲಕ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಯನ್ನ ಕಂಪ್ಲೀಟ್ ಆಗಿ ಮಣಿಸಲು ಈ ಗದ್ದಲವನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಸಂಸತ್ನಲ್ಲಿ ಇಷ್ಟೆಲ್ಲ ಕೋಲಾಹಲ ನಡೀತಾ ಇದ್ರು ಕೂಡ ಗೃಹ ಸಚಿವ ಅಮಿತ್ ಶಾ ಅವರು ಮಾತ್ರ ಸಂಪೂರ್ಣವಾಗಿ ಮೌನ ವಹಿಸಿದ್ರು. ಅವರ ಈ ಮೌನದ ಹಿಂದೆ ಒಂದು ಭಾರಿ ದೊಡ್ಡ ಸುಂಟರ ಗಾಳಿ ಅಡಗಿದೆ ಎನ್ನುವುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಅಮಿತ್ ಶಾ ಅವರು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಗದ್ದಲ ಮಾಡಿ ಈ ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನ ವಿರೋಧಿಸಿದರೆ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಅಮಿತ್ ಶಾ ಅವರು ಭಾರಿ ದೊಡ್ಡ ವಾಗ್ದಾಳಿ ನಡೆಸಲಿದ್ದಾರೆ. ನೋಡಿ ದೇಶದ ಜನರೇ, ನಾವು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಠಿಣ ಕಾನೂನು ತರಲು ಹೊರಟಿದ್ರೆ ಈ ಕಾಂಗ್ರೆಸ್ ನಾಯಕರು ಭ್ರಷ್ಟರನ್ನ ಉಳಿಸಲು ಬಿಲ್ ಪಾಸ್ ಮಾಡಲು ಬಿಡ್ತಾ ಇಲ್ಲ ಅಂತ ಅವರು ವಿಪಕ್ಷಗಳ ಬಣ್ಣವನ್ನ ಬಯಲು ಮಾಡುವ ಭಾರಿ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಪಕ್ಷಗಳನ್ನ ಅವರದೇ ಬಲಿಯಲ್ಲಿ ಬೀಳಿಸುವ ಚಾಣಕ್ಯ ನೀತಿ ಇದಾಗಿದೆ. ರಾಜಕಾರಣಿಗಳ ಈ ಕೆಸರೆರ ಚಾಟದ ನಡುವೆ ಅತಿ ಹೆಚ್ಚು ನಷ್ಟ ಅನುಭವಿಸ್ತಾ ಇರೋದು ಮಾತ್ರ ಅಮುಗ್ಧ ವಿದ್ಯಾರ್ಥಿಗಳು. ಒಂದ್ ಕಡೆ ಪರೀಕ್ಷಾ ಅಕ್ರಮದಿಂದ ಭವಿಷ್ಯ ಕತ್ತಲಾಗ್ತಾ ಇದೆ, ಮತ್ತೊಂದು ಕಡೆ ತಮಗೆ ಒಳಿತಾಗುವ ಕಾನೂನನ್ನ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ತಡೆಯುತ್ತಾ ಇದ್ದಾರೆ ಎನ್ನುವಂತಹ ಆಕ್ರೋಶ ಯುವಕರಲ್ಲಿ ಮೂಡಿದೆ. ಸಂಸತ್ನಲ್ಲಿ ನಡೆಯುವಂತಹ ಚರ್ಚೆಗಳು ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ನ್ಯಾಯ ಒದಗಿಸುವ ಕಡೆಗೆ ಗಮನ ಹರಿಸಬೇಕು ಎನ್ನುವುದು ಇಡೀ ದೇಶದ ಪ್ರಜ್ಞಾವಂತ ನಾಗರಿಕರ ಕೂಗಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ನೇಹಿತರೆ, ಈ ಇಡೀ ರಾಜಕೀಯ ಹೈಡ್ರಾಮವನ್ನ ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟ್ಟು ಸತ್ಯ ಏನಂದ್ರೆ, ರಾಜಕೀಯದಲ್ಲಿ ಯಾವುದೇ ಹೋರಾಟ ಕೇವಲ ನ್ಯಾಯದ ಪರವಾಗಿರುವುದಿಲ್ಲ, ಅದರ ಹಿಂದೆ ನೂರಾರು ಸ್ವಾರ್ಥದ ಲೆಕ್ಕಾಚಾರಗಳು ಕೂಡ ಅಡಗಿರುತ್ತೆ ಅನ್ನೋದು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇವಲ ಒಂದು ಅಧ್ಯಾಯದ ಅಂತ್ಯವಷ್ಟೇ. ಹೊಸ ಬಿಲ್ನ ಮಂಡನೆ ಮತ್ತು ಕಾಂಗ್ರೆಸ್ನ ಗದ್ದಲ ಮುಂಬರುವ ಭಾರಿ ದೊಡ್ಡ ರಾಜಕೀಯ ಮಹಾಸಂಗ್ರಾಮದ ಮುನ್ನುಡಿಯಾಗಲಿದೆ. ರಾಹುಲ್ ಗಾಂಧಿ ಅವರ ಬೇಡಿಕೆಯಂತೆ ಪ್ರಧಾನಿ ಮೋದಿ ಕ್ಷಮೆ ಕೇಳ್ತಾರೋ ಅಥವಾ ಮೋದಿ ಅವರ ಈ ಹೊಸ ಬ್ರಹ್ಮಾಸ್ತ್ರ ವಿಪಕ್ಷಗಳನ್ನ ಕಂಪ್ಲೀಟ್ ಆಗಿ ನಿರ್ವೀರ್ಯಗೊಳಿಸುತ್ತವೆಯೋ ಎನ್ನುವುದನ್ನ ಮುಂಬರುವ ಸಂಸತ್ ಕಲಾಪಗಳು ನಿರ್ಣಯ ಮಾಡುತ್ತೆ. ಆದ್ರೆ ಈ ಎಲ್ಲ ರಾಜಕೀಯ ಮೇಲಾಟಗಳ ನಡುವೆ ಭ್ರಷ್ಟಾಚಾರ ಮುಕ್ತ ಶಿಕ್ಷಣ ವ್ಯವಸ್ಥೆ ಮತ್ತು ಕಠಿಣವಾದ ಕಾನೂನು ಜಾರಿಗೆ ಬರಲೇಬೇಕು ಎನ್ನುವುದೇ ಇಡೀ ಭಾರತೀಯರ ಅತಿದೊಡ್ಡ ಆಶಯವಾಗಿದೆ. ಸಂಸತ್ತಿನ ಒಳಗಿನ ಈ ಭಾರಿ ದೊಡ್ಡ ಗದ್ದಲ, ಹೊಸ ಕಾನೂನಿನ ಅಸಲಿ ತಾಕತ್ತು ಮತ್ತು ರಾಹುಲ್ ಗಾಂಧಿ ಅವರ ಹೊಸ ಖ್ಯಾತಿಯ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದೆ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಅದರ ಬಗ್ಗೆ ವಿಡಿಯೋವನ್ನ ಮಾಡ್ತೇನೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.